ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾ ಬಾಯ್. ಈ ವಿಡಿಯೋದಲ್ಲಿ ನಾನು ಕನ್ನಡ ಚಿತ್ರರಂಗದಲ್ಲಿ ಯಾವ ಯಾವ ಸಿನಿಮಾಗಳು ಅನೌನ್ಸ್ ಆಗಿ ಶೂಟಿಂಗ್ನ ಅರ್ಧದಲ್ಲೇ ನಿಂತುಬಿಟ್ಟಿದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ದುದ್ದ. ಇದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಆಶಿಕಾ ರಂಗನಾಥ್ ಹಾಗೂ ತ್ರಿಷಾ ಅವರು ಆ್ಯಕ್ಟ್ ಮಾಡಬೇಕಾದಂಥ ಚಿತ್ರ. ಈ ಸಿನಿಮಾನ ನಮ್ಮ ಲೂಸಿಯಾ ಸಿನಿಮಾದ ಡೈರೆಕ್ಟರ್ ಪವನ್ ಕುಮಾರ್ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಆದರೆ ಪವರ್ ಸ್ಟಾರ್ ಅವರ ನಿಧನದಿಂದ ಈ ಸಿನಿಮಾ ಬರಲೇ ಇಲ್ಲ. ತುಂಬ ಹೈಪ್ ಇದ್ದಂಥ ಚಿತ್ರ. ಇದು ಬಿಡುಗಡೆ ಆಗಿದ್ದಿದ್ರೆ ಅದ್ರ ಕ್ರೇಜೇ ಬೇರೆ ಇರ್ತಾಯಿತ್ತು. ಕಿರಾತಕ 2. ಈ ಸಿನಿಮಾ 2011ರಲ್ಲಿ ಬಿಡುಗಡೆ ಆದ ಕಿರಾತಕ ಸಿನಿಮಾದ ಸೀಕ್ವೆಲ್ ಆಗಿದ್ದು, ಈ ಸಿನಿಮಾಗೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಆಗಿತ್ತು. ಆದರೆ KGF 2 ಸಿನಿಮಾದ ರಿಲೀಸ್ನಿಂದ ಯಶ್ ಅವರು ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ನಂತರ ಇದ್ರ ಸ್ಟೋರಿನ ಬ್ಲೆಂಡ್ ಮಾಡಿ RK ತೇಜಸ್ ಹಾಗೂ ಯಶ್ ಶೆಟ್ಟಿ ಅವ್ರಿಗೆ ಈ ಸಿನಿಮಾ ಹೋಯಿತು. ಬುದ್ಧಿವಂತ 2. ಈ ಸಿನಿಮಾ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆ್ಯಕ್ಟ್ ಮಾಡಬೇಕಾದಂಥ ಚಿತ್ರ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಸಿನಿಮಾ ಅನೌನ್ಸ್ ಆಗಿ ಅರ್ಥದಲ್ಲೇ ನಿಂತಾಯಿತು. ಇನ್ನು ಅಶ್ವತ್ಥಾಮ. ಇದು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಬೇಕಾದಂಥ ಚಿತ್ರ. ಇದು ಅನೌನ್ಸ್ ಆಗಿತ್ತು, ಆದರೆ ಇದು ಕೂಡ ಯಾಕೋ ಗೊತ್ತಿಲ್ಲ, ಅರ್ಧದಲ್ಲೇ ನಿಂತಿತ್ತು. ಥ್ಯಾಂಕ್ ಯು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಯಾವುದಾದ್ರೂ ಸಿನಿಮಾ ನಾನು ಬಿಟ್ಟಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಇನ್ನು ಮುಂದಿನ ಅಪ್ಡೇಟ್ಸ್ಗಾಗಿ ಕೆಳಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.